ಸೊ app.jsx ಎಲ್ಲ ಡಿಲೀಟ್ ಮಾಡಿರ್ತೀರಾ. ಸೊ ಇವಾಗ ಮೈಕ್ರೋಸಾಫ್ಟಲ್ಲಿ ಯಾವುದೂ ಇರೋಂಗಿಲ್ಲ. ಸೊ ಬ್ಲ್ಯಾಂಕ್ ಶೀಟ್ ಇರಬೇಕು. ಬ್ಲ್ಯಾಂಕ್ ಶೀಟ್ ಇದೆ ಅಂದರೆ ಕರೆಕ್ಟಾಗಿದ್ದೀರಾ ಅಂತ, ಕರೆಕ್ಟಾಗಿ ಮಾಡ್ತಿದ್ದೀರಾ. ಓಕೆ, ಸೊ ಇವಾಗ ಕೋಡ್ ಸ್ಟಾರ್ಟ್ ಮಾಡೋಣ. ರಿಯಾಕ್ಟಲ್ಲಿ ನಾವು ಯಾವ್ದು ಕಲ್ತ್ವಿ? ಯೂಸ್ ಸ್ಟೇಟು ಯೂಸ್ ಎಫೆಕ್ಟ್ ಅಂತ 2 ಕಲ್ತ್ವಿ ಇಲ್ವಾ? ಹೌದಾ ಇಲ್ವಾ? ಎಸ್ ಆರ್ ನೋ? ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ. Yes. ಓಕೆ, ಸೊ ಸ್ಟಾರ್ಟಿಂಗ್ ಇದೆರಡನ್ನ ಬರೀರಿ. ಸೊ ಇವತ್ತೇನು ಮಾಡೋಣ ಅಂದರೆ ಕಾಂಪೊನೆಂಟ್ಸ್ನ ಒಂದೇ ಒಂದು ಕಾಂಪೊನೆಂಟ್ ಕ್ರಿಯೇಟ್ ಮಾಡೋಣ, ಬಿಕಾಸ್ ಇದೊಂದು ಸಿಂಪಲ್ ಪ್ರಾಜೆಕ್ಟು. ಓಕೆನಾ? ಸೊ ಒಂದೇ ಒಂದು ಕಾಂಪೊನೆಂಟಲ್ಲಿ ನಾವು ಕಂಪ್ಲೀಟ್ ಟು ಡೂ ಲಿಸ್ಟ್ನ ಮುಗಿಸ್ಬೇಕು. ಸೊ ಫೈನಲಿ ನಿಮ್ಮ ಟು ಡೂ ಲಿಸ್ಟ್ ಬಂದು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಟು ಡೂ ಲಿಸ್ಟ್ ಈ ಥರ ಕಾಣಿಸ್ಬೇಕು ಇವತ್ತು. ಓಕೆನಾ? ಓಕೆ, ಸೊ ಕೋಡ್ ನನ್ನ ಜೊತೆನೇ ಬರೀರಿ. ಇಂಪೋರ್ಟ್ ಯೂಸ್ ಎಫೆಕ್ಟ್ ಫ್ರಮ್ ರಿಯಾಕ್ಟ್. ಇಂಪೋರ್ಟ್ ಇದು ನಾನು ಶೇರ್ ಮಾಡಿರ್ತೀನಿ, ಯಾಕೋ ವಾಟ್ಸಪ್ಪಲ್ಲಿ ಶೇರ್ ಆಗಿದೆ. ಸೊ ಯೂಸ್ ಸ್ಟೇಟು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕಂತ. ಸೊ ನೆಕ್ಸ್ಟ್ ಫಂಕ್ಷನ್ ಆ್ಯಪ್. ಸೊ ಇಲ್ಲೊಂದು ಕಾಂಪೊನೆಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ. ಕಾಂಪೊನೆಂಟ್ ನೇಮ್ ಬಂದ್ಬಿಟ್ಟು ಆ್ಯಪ್. ಸೊ ಅದರೊಳಗೆ ಸ್ವಲ್ಪ ಯೂಸ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡೋಣ. ಯೂಸ್ ಎಫೆಕ್ಟ್ಸ್ ಅಂದರೆ ಏನು? ಯೂಸ್ ಸ್ಟೇಟ್. ಯೂಸ್ ಸ್ಟೇಟ್ ಅಂದರೆ ಏನು? ದೀಸ್ ಆರ್ ವೇರಿಯಬಲ್ಸ್ ಯಾವ್ದ್ಯಾವುದು ನಿಮ್ಮ ವೆಬ್ಸೈಟಲ್ಲಿ ಚೇಂಜ್ ಆಗ್ತಿದೆಯೋ ಅದನ್ನೆಲ್ಲ ಯೂಸ್ ಎಫೆಕ್ಟಲ್ಲಿ ಇಟ್ಟಿರ್ತಾರೆ. ಸೊ ಕಾನ್ಸ್ಟ್ ನನ್ನ ಜೊತೆನೇ ಟೈಪ್ ಮಾಡಿ. ಮಾಡ್ತಿದ್ದೀರಾ? ಎಷ್ಟು ಜನ ಮಾಡ್ತಿದ್ದೀರಾ? ಎಸ್ ಆರ್ ನೋ? ನೋ ಎಮೋಜಿಸ್, ಓಕೆನಾ? ಎಸ್ ಆರ್ ನೋ? ಓಕೆ, ಶೇರ್ ಮಾಡಬೇಕಾ ಕೋಡ್ನ? ಎಸ್ ಆರ್ ನೋ? Yes. ಎಸ್. Share ಮಾಡಿ. Yes, share. ಕೋಡ್ ಶೇರ್ ಆಗ್ತಿರುತ್ತೆ. ಆ್ಯಂಡ್ ನನ್ನ ಜೊತೆ ಬರೆಯೋರು ಗುಡ್. ಸೊ ನಾವೇನು ಮಾಡಿದ್ದೀವಿ ಇಲ್ಲಿ? 3 ಯೂಸ್ ಸ್ಟೇಟ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಟಾಸ್ಕ್ಸು, ಇನ್ನೊಂದು ನ್ಯೂ ಟಾಸ್ಕು, ಇನ್ನೊಂದು ಇನಿಷಿಯಲ್ ಲೋಡ್. ಸೊ 3 ಯೂಸ್ ಸ್ಟೇಟ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ವಿ ಹ್ಯಾವ್ ಕ್ರಿಯೇಟೆಡ್ 3 ಯೂಸ್ ಸ್ಟೇಟ್ಸ್. ಕರೆಕ್ಟಾ? 3 ವೇರಿಯಬಲ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್, ಸೊ ಯೂಸ್ ಸ್ಟೇಟ್ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ಆ ಯೂಸ್ ಸ್ಟೇಟ್ಗೆ ಸೆಟ್ ಮಾಡೋಣ. ಸೊ ಕಾನ್ಸ್ಟ್ ಆ್ಯಡ್ ಟಾಸ್ಕ್, ಕಾನ್ಸ್ಟ್ ಆ್ಯಡ್ ಟಾಸ್ಕ್. ಸೊ ಈ ಫಂಕ್ಷನ್ ಹೆಸರು ಗೊತ್ತಿದೆಯಾ? ನಾವು ಕ್ರಿಯೇಟ್ ಮಾಡ್ತಿರೋ ಫಂಕ್ಷನ್ ನೇಮ್ ಆ್ಯರೋ ಫಂಕ್ಷನ್ ಅಂತಾರೆ, ನೆನಪಿದೆಯಾ? ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಏನು ನಡೀತಿದೆ ಅಂದರೆ
ಆ್ಯಡ್ ಟಾಸ್ಕ್ ಅನ್ನೋ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಅದು ಆ್ಯರೋ ಫಂಕ್ಷನ್ನು, ಇದು ಪ್ಯಾರಾಮೀಟರು. ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಅಂದರೆ ಯೂಶ್ವಲಿ ನಿಮ್ಮ ವೆಬ್ ಬ್ರೌಸರ್ ಬಂದ್ಬಿಟ್ಟು ಡಿಫಾಲ್ಟಾಗಿ ರೆಂಡರ್ ಆಗುತ್ತೆ. ಆಗ ನೀವು ಹೊಸ ಟಾಸ್ಕ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಅದನ್ನ ಪ್ರಿವೆಂಟ್ ಮಾಡ್ತಿದ್ದೀವಿ. ಓಕೆ, ಯಾವುದೂ ನ್ಯೂ ಟಾಸ್ಕ್ ಇಲ್ಲ ಅಂದರೆ ಅದನ್ನ ಟ್ರಿಮ್ ಮಾಡ್ತಿದ್ದೀವಿ. ಟ್ರಿಮ್ ಅಂದರೆ ಏನು, ರಿಮೂವ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ರಿಟರ್ನ್ ನಥಿಂಗು. ಸೊ ನೆಕ್ಸ್ಟು, ಸೊ ಶೇರ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲೇನು ಮಾಡ್ತಿದ್ದೀವಿ ಅಂದರೆ ನಾವು ಟಾಸ್ಕ್ ಆ್ಯಡ್ ಮಾಡ್ತೀವಲ್ವಾ ಅದನ್ನು, ಸೊ ಒಂದು ನಿಮಿಷ, ಹಿಂಗೆ ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ, CD2D npm run. ಓಕೆ, ಸೊ ಇದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಡ್ತೀನಿ. ಸೊ ಫೈನಲಿ ನೀವು ಇದನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ನ್ಯೂ ಟಾಸ್ಕ್ ಅಂದರೆ ಹಿಂಗಿರುತ್ತೆ. ಸೊ ಟಾಸ್ಕೆಲ್ಲ ನಾವು ಆ್ಯಡ್ ಮಾಡೋದನ್ನ ಸದ್ಯಕ್ಕೆ ಈ ಸೆಷನಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಒಂದು ಆಬ್ಜೆಕ್ಟಲ್ಲಿ. ಆಬ್ಜೆಕ್ಟ್ ಅಂದರೆ ಏನು, ಡಿಕ್ಷನರೀಸ್. ಸೊ ಅದ್ರಲ್ಲಿ ಸ್ಟೋರ್ ಮಾಡ್ತೀವಿ. ಹೆಂಗಂತ, ಪ್ರತಿ ಟಾಸ್ಕು ಒಂದು ಐ ಡಿ ಕೊಡ್ತೀವಿ. ಆ ಐ ಡಿದಲ್ಲಿ ಇವತ್ತಿನ ಡೇಟು ಮತ್ತು ಆ ಟಾಸ್ಕ್ ನೇಮ್ ಮುಂದೆ ಯಾವುದಾದ್ರೂ ಸ್ಪೇಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಸ್ಟಡಿ ಅನ್ನೋದು ಒಂದು ಟಾಸ್ಕು. ಇಲ್ಲಿ ನೋಡಿದ್ರೆ ನಾನು ಇಲ್ಲಿ ಇಷ್ಟೊಂದು ಸ್ಪೇಸ್ ಕೊಟ್ಟೆ. ಸೊ ಆ್ಯಡ್ ಟಾಸ್ಕ್. ಸೊ ಈ ಲೈನ್ ಏನು ಮಾಡುತ್ತಂದರೆ .trim. ಸೊ ಯಾವಾಗ ನ್ಯೂ ಟಾಸ್ಕ್ ಆ್ಯಡ್ ಮಾಡ್ತಿದ್ದೀವೋ ಮುಂದೆ ಆ ಥರ ಏನಾದರೂ ಸ್ಪೇಸಸ್ ಇದ್ದರೆ ಅದನ್ನು ತೆಗ್ದಾಕತ್ತೆ. ಬೈ ಡಿಫಾಲ್ಟ್ ಮುಂಚೆ ಕಂಪ್ಲೀಟೆಡ್ ಬಂದು ಫಾಲ್ಸ್ ಅಂತ ಇರುತ್ತೆ. ಟಾಸ್ಕ್ ಕಂಪ್ಲೀಟೆಡಾ ಅಂದರೆ ಇಲ್ಲ. ಸೊ ಈ ಥರ ರಾಂಗ್ ಸಿಂಬಲ್ ಬರೋದಕ್ಕೆ ಅದನ್ನ ಹಾಕಿದ್ದೀವಿ. ಸೊ ಅರ್ಥ ಆಯ್ತಾ ಇಷ್ಟವರೆಗೂ? ಹಲೋ, ಅರ್ಥ ಆಗಿದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಎಸ್ ಆರ್ ನೋ? ನನಗೆ ಇಂಟರಾಕ್ಟಿವ್ ಆಗಿರಬೇಕು. ಎಮೋಜಿಸ್ ಕಳಿಸ್ಬೇಡಿ. ನಾನು ನೋಡೋಕ್ಕಾಗೋದಿಲ್ಲ. ನೀವು ಎಸ್ ಆರ್ ನೋ ಹೇಳಿ. ಅರ್ಥ ಆಗಿದೆಯಾ ಎಷ್ಟವರೆಗೂ? ನೋ. ಓಕೆ, ನೋ ನೋನಾ ಎಸ್ ಅದು? ಎಸ್ ಎಸ್. ಓಕೆ, ಸೊ ಕೋಡ್ ಕಾನ್ಸ್ ಟಾಸ್ಕ್. ಓಕೆ, ಸೊ ಕೋಡ್ ಸೆಂಡ್ ಮಾಡಿದ್ದೀನಿ. ನನ್ನ ಜೊತೆನೇ ಟೈಪ್ ಮಾಡಬೇಕು ಆ್ಯಕ್ಚುಲಿ ನೀವು. ಸೊ ನೆಕ್ಸ್ಟ್, ಒಂದು ನಿಮಿಷ.
ಶ್ರೇಯಸ್ ನನ್ನ ಚಾರ್ಜ್ ಬಂದು ಒಂದು ನಿಮಿಷ. ಹೆಂಗ But then I'm coming there. You can just in 10 minutes I'll come. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಸೌಂಡ್ ಕರೆಕ್ಟಾಗಿ ಕೇಳಿಸ್ತಿದ್ಯಾ? ಇದಕ್ಕೆ ಎಮೋಜಿ ಕೊಡ್ಬೋದು. ಓಕೆ, ಹಾಂ. ಸೊ ಇದು ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಸೊ ಈಗ ಟಾಸ್ಕ್ನ ಸ್ಟೋರ್ ಮಾಡ್ತಿದ್ದೀವಿ ಒಂದು ಆಬ್ಜೆಕ್ಟಲ್ಲಿ. ಸೊ ನೆಕ್ಸ್ಟು ಸೆಟ್ ಟಾಸ್ಕ್. ಟಾಸ್ಕ್ನ ಸ್ಟೋರ್ ಮಾಡೋದಕ್ಕೆ ಮಾತ್ರ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಟಾಸ್ಕ್ನ ಸೆಟ್ ಮಾಡೋದಕ್ಕೆ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಸೆಟ್ ಟಾಸ್ಕ್. ಸೊ ಇನಿಷಿಯಲಿ ನ್ಯೂ ಟಾಸ್ಕ್. ಫಾರ್ ಎಕ್ಸಾಂಪಲ್ ನಾವು ಈ ವೆಬ್ಸೈಟ್ ನೋಡಿದ್ರೆ ಇಲ್ಲಿ ನೋಡಿ, ಇನಿಷಿಯಲಿ ಇಲ್ಲಿ ಯಾವುದೂ ಇಲ್ಲ. ಸೊ ಇನಿಷಿಯಲ್ ಟಾಸ್ಕ್ ಬಂದು ಸೆಟ್ ನ್ಯೂ ಟಾಸ್ಕು ಯಾವುದೂ ಇರಲ್ಲ. ಓಕೆನಾ? ನೀವು ಟೈಪ್ ಮಾಡಿದಾಗ ಮಾತ್ರ ಆ ಟಾಸ್ಕ್ ಆ್ಯಕ್ಚುಲಿ ಎಂಟರ್ ಆಗೋದು. ಅರ್ಥ ಆಯ್ತಾ? ಹಲೋ ಹಲೋ, ಪ್ಲೀಸ್ ಟೆಲ್ ಎಸ್ ಆರ್ ನೋ. Yes. ಓಕೆ, ಸೊ ಇದು ಕಂಪ್ಲೀಟ್ ಮಾಡಿದ್ರೆ ಕಾನ್ಸ್ ಟಾಸ್ಕ್ ಅನ್ನೋ ಒಂದು ಕಂಪ್ಲೀಟ್ ಫಂಕ್ಷನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ಕಾನ್ಸ್ ಟಾಸ್ಕ್ ಫಂಕ್ಷನ್ನ ಟಾಸ್ಕ್ ಫಂಕ್ಷನ್ನ ಕಂಪ್ಲೀಟಾಗಿ ನಿಮ್ಗೆ ಹಾಕಿದ್ದೀನಿ. ಆ್ಯಡ್ ಟಾಸ್ಕ್. ಸೊ ಕಂಪ್ಲೀಟ್ ಕೋಡ್ ಇದು. ಸೊ ಯಾರ್ಯಾರು ಟೈಪ್ ಮಾಡೋಕ್ಕಾಗ್ತಿಲ್ವೋ ಅವ್ರು ಕಾಪಿ ಪೇಸ್ಟ್ ಮಾಡ್ಬೋದು, ಬಟ್ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ? ಕಾನ್ಸ್ಟ್ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀವಿ. ಟಾಗಲ್ ಟಾಸ್ಕ್. ನನಗೆ ಬರ್ತಿರೋದಲ್ಲ. ಓಕೆ, ಸೊ ಇಲ್ಲೇನು ಮಾಡ್ತಿದ್ದೀವಿ ಅಂದರೆ ಕಾನ್ಸ್ಟ್ ಟಾಗಲ್ಸ್ ಟಾಸ್ಕ್, ಟಾಸ್ಕ್ ಐ ಡಿ ಕರೆಂಟ್ ಸ್ಟೇಟಸ್, ಟಾಸ್ಕ್ ಐ ಡಿ ಟರ್ನರಿ ಆಪರೇಟರ್ ನೆನಪಿದೆಯಾ? ಮತ್ತೆ ನೋಡಿ, ಈಕ್ವಲ್ ಟು ಈಕ್ವಲ್ಸ್ ಟು ಈಕ್ವಲ್ಸ್ ಟು. ಸೊ ಹಂಗಂದರೆ ಏನು? ಟೈಪು ಸೇಮ್ ಇರಬೇಕು, ವ್ಯಾಲ್ಯೂನು ಸೇಮ್ ಇರಬೇಕು. ಸೊ ಕರೆಂಟ್ ಸ್ಟೇಟಸ್ ಏನಂತ ಹಾಕಿದ್ದೀವಿ? ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಈ ಲೈನಲ್ಲಿ ಏನು ನಡೀತಿದೆ ಅಂತ? ಟಾಗಲ್ ಟಾಸ್ಕ್ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ. ಹಲೋ ಹಲೋ, ಓಕೆ. ಇಲ್ಲೊಂದು ಬಟನ್ ಕಾಣಿಸ್ತಿದೆಯಾ? ಸೊ ಕ್ಲಿಕ್ ಮಾಡಿದಾಗ ಈ ಟಾಸ್ಕ್ ಕಂಪ್ಲೀಟೆಡ್ ಅಂತ ಇನ್ನೊಂದಿದು ಡಿಬ್ಬಲ್ಲಿ ಕ್ರಿಯೇಟ್ ಆಗ್ಬಿಟ್ಟಾಗತ್ತೆ. ಸೊ ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಕ್ರಿಯೇಟ್ ಮಾಡೋದಕ್ಕೆ ಈ ಫಂಕ್ಷನ್ನು ಟಾಗಲ್ ಟಾಸ್ಕ್. ಸೊ ಇಲ್ಲಿ ನೋಡಿ, ಸ್ಟಡಿ ಅನ್ನೋ ಟಾಸ್ಕ್ನ ಈಗ ಕಂಪ್ಲೀಟ್ ಅಂತ ಹಾಕ್ತೀನಿ.
ಸೊ ಇಲ್ಲಿ ಕಂಪ್ಲೀಟೆಡ್ ಟಾಸ್ಕಲ್ಲಿ ಒಂದು ಬಂದಿದೆ. ಸ್ಟಡಿ ಅನ್ನೋ ಟಾಸ್ಕ್ನ ಮತ್ತೆ ನಾನು ಕಂಪ್ಲೀಟೆಡ್ ಟ್ರೂ ಇರೋದನ್ನ ಕಂಪ್ಲೀಟೆಡ್ ಫಾಲ್ಸ್ ಮಾಡ್ಬೋದು. ಸೊ ಅದನ್ನು ಇಲ್ಲಿ ಮಾಡ್ತಿರೋದು ನಾವು ಈ ಫಂಕ್ಷನಲ್ಲಿ ಅದನ್ನ ಮಾಡ್ತಿರೋದು. ಸೊ ಇಲ್ಲೇನಾಗುತ್ತೆ, ಟಾಸ್ಕ್ ಡಾಟ್ ಮ್ಯಾಪ್. ಸೊ ಟಾಸ್ಕ್ ಅನ್ನೋ ಒಂದು ಆಬ್ಜೆಕ್ಟಲ್ಲಿ ಕಂಪ್ಲೀಟಾಗಿ ಲೂಪಲ್ಲಿ ಹೋಗುತ್ತೆ. ಟಾಸ್ಕ್ ಐ ಡಿ ಮ್ಯಾಚ್ ಆದರೆ ಕಂಪ್ಲೀಟೆಡ್ ಸ್ಟೇಟಸ್ನ ಚೇಂಜ್ ಮಾಡ್ತೀವಿ. ಸೊ ಟ್ರೂ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಸೊ ಇವಾಗಿದು ಫಾಲ್ಸ್ ಇದೆ ಎರಡೂ. ಸೊ ಅದಕ್ಕೆ ಇಲ್ಲಿ ಟಿಕ್ ಮಾರ್ಕ್ ಕಾಣಿಸ್ತಿಲ್ಲ. ಸೊ ಸ್ಟಡಿ ಅನ್ನೋ ಒಂದು ಟಾಸ್ಕಲ್ಲಿ ಕ್ಲಿಕ್ ಮಾಡ್ತೀವಿ. ಸೊ ಅವಾಗದು ಟ್ರೂ ಇದ್ದಿದ್ದು ಫಾಲ್ಸ್ ಇದ್ದಿದ್ದು ಕಂಪ್ಲೀಟೆಡ್ ಸ್ಟೇಟಸ್ಸು ಟ್ರೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾಲ್ಸ್ ಇದ್ದಿದ್ದು ಮತ್ತೆ ನಾನು ಅದನ್ನೇ ಕ್ಲಿಕ್ ಮಾಡಿದ್ರೆ ಅದು ಫಾಲ್ಸ್ ಆಗುತ್ತೆ ಸ್ಟೇಟಸ್ಸು. ಸೊ ಫ್ಲಿಪ್ ಆಗ್ತಿದೆ ಇಲ್ಲಿ. ಸೊ ಅದನ್ನು ಇಲ್ಲಿ ಮಾಡ್ತಿರೋದು ನಾವು. ಕರೆಂಟ್ ಸ್ಟೇಟಸ್ನ ಫೆಚ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲರೂ ಮಾಡ್ತಿದ್ದೀರಾ? ಹಲೋ ಹಲೋ ಅರ್ಥ ಆಗ್ತಿದೆಯಾ? ಫಾಸ್ಟಾಗಿ ಹೋಗ್ತಿದ್ದೀನಾ? ಹಲೋ ಕೇಳ್ತಿದ್ದೀರಾ ಇಲ್ಲಾಂದರೆ ಫೋನ್ ಬಿಟ್ಬಿಟ್ಟು ಹೊಟ್ಟೋದ್ರಾ? ಹಲೋ ಓಕೆ, ಬೇರೆ ಅವರು ಒಬ್ಬರದೇ ನನಗೆ ಅವಾಗಿಂದ ವಾಯ್ಸ್ ಕೇಳಿಸ್ತಿರೋದು. ಓಕೆ, ಅರ್ಥ ಆಗ್ತಿದೆಯಾ? ಫಾಸ್ಟಾಗಿ ಹೋಗ್ತಿದ್ದೀನಾ? ಓಕೆ, ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ದೀನಾ? ಓಕೆ, ಸ್ಲೋ ಮಾಡ್ತೀನಿ. ಸೊ ಇವಾಗ ಹೇಳ್ಕೊಟ್ಟಿರೋದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಸೊ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಓಕೆ, ಲಾಸ್ಟ್ ಇದನ್ನ ಕಾಪಿ ಮಾಡಿಬಿಟ್ಟು ಕಳಿಸಿ. ಓಕೆ, ಬಟ್ ಇದು ಅರ್ಥ ಆಯ್ತಾ ಏನು ಮಾಡ್ತಿದ್ದೀವಿ ಈ ಫಂಕ್ಷನಿಂದ ಅಂತ? ಹಲೋ ಹಲೋ ಓಕೆ, ಎಮೋಜಿಸ್ ಹಾಕ್ಬೋದು, ನನಗೆ ಇವಾಗ ಕಾಣಿಸುತ್ತೆ. ಅರ್ಥ ಆಗಿದೆಯಾ? ಲೇಟಾಗಿ ಜಾಯ್ನ್ ಆಗಿದ್ರಾ? ನಿಮ್ಮ ವಾಯ್ಸ್ ಆ್ಯಕ್ಚುಲಿ ಕಟ್ ಆಗ್ತಿದೆ ನನಗೆ. ಓಕೆ, ಲೇಟಾಗಿ ಜಾಯ್ನ್ ಆಗಿರೋರು app.jsxಲ್ಲಿ ಕಂಪ್ಲೀಟ್ ಕೋಡ್ನ ಡಿಲೀಟ್ ಮಾಡಿ. ನಾನು ಆ್ಯಕ್ಚುಲಿ ಇದನ್ನ ಶೇರ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ, ಮತ್ತೆ ಇನ್ನೊಂದು ಸರಿ ಮಾಡ್ತೀನಿ ಕಂಪ್ಲೀಟು. ಇದನ್ನು ಪೇಸ್ಟ್ ಮಾಡಿ. ಓಕೆ, ಚಾರ್ಜ್ ಆಗ್ತಿದೆ. ಡನ್. ಮೆಸೇಜಸ್ ಹೋಗ್ತಿಲ್ಲ. ಹೌದು,
ಕೇಳಿಸ್ತಿದ್ಯಾ? ಹಲೋ. ಎಸ್ ಎಸ್ ಕೇಳಿಸ್ತಿದೆ. ಸೊ ಇಷ್ಟು ಕೋಡ್ಸ್ ಹಾಕಿದ್ದೀರಾ ನಿಮ್ಮ ಫೈಲಲ್ಲಿ? ಇಷ್ಟು ಫೈಲ್ಸ್ ಹಾಕಿದ್ದೀರಾ, ಐ ಮೀನ್ ಇಷ್ಟು ಕೋಡ್ ಮಾಡಿದ್ದೀರಾ? ಸೊ ಎಲ್ಲರಿಗೂ ಅದೇ ಎರರ್ ಬರ್ತಿದೆಯಾ? ಎಲ್ಲರಿಗೂ ಎರರ್ ಬರ್ತಿದೆಯಾ? ಎರರ್ ಬರ್ತಿದೆ ಅಂದರೆ ನೀವು ಕರೆಕ್ಟ್ ಮಾಡ್ತಿದ್ದೀರಾ ಅಂತ. ಹಾಂ ಸರ್ ಓಕೆ. ಸೊ ನೆಕ್ಸ್ಟ್ ಡಿಲೀಟ್ ಟಾಸ್ಕ್ ಮುಗೀತು, ಕಂಪ್ಲೀಟೆಡ್ ಟಾಸ್ಕ್ ಮುಗೀತು. ಸೊ ಈಗ ರಿಟರ್ನ್ ಮಾಡೋಣ. ಕಾಂಪೊನೆಂಟ್ಸ್ ಅಂದರೆ ಗೊತ್ತಲ್ವಾ? ಎವ್ರಿ ಪಾರ್ಟ್ ಆಫ್ ಯುವರ್ ವೆಬ್ಸೈಟ್ ಈಸ್ ಅ ಕಾಂಪೊನೆಂಟ್, ಕರೆಕ್ಟಾ? ಎವ್ರಿ ಪಾರ್ಟ್ ಆಫ್ ಯುವರ್ ವೆಬ್ಸೈಟ್ ಈಸ್ ಅ ಕಾಂಪೊನೆಂಟ್. ಸೊ ನಾವಿವಾಗ app.jsx ಅನ್ನೋ ಒಂದು ಕಾಂಪೊನೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ HTML ರಿಟರ್ನ್ ಮಾಡ್ತೀವಿ. ಫಂಕ್ಷನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಎಸ್ ಎಸ್ ಹಲೋ ಹಲೋ ಎಸ್ ಎಸ್ ಓಕೆ. ಒಬ್ಬರಾದರೂ ರಿಪ್ಲೈ ಮಾಡಿ. ಬೇರೆ ಅವರು ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಐದರ್ ನೀವು ಕ್ಲಾಸಲ್ಲಿ ಇದ್ದೀರಾ ಇಲ್ಲಾಂದರೆ ಇಲ್ಲ. ಇಲ್ಲಾಂದರೆ ಇದ್ರೂ ರಿಪ್ಲೈ ಮಾಡ್ತಿಲ್ಲ. ಹಾಂ. ಸೊ ರಿಟರ್ನಲ್ಲಿ ಸೊ ಸಿನ್ಸ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಲ್ವಾ, ಸೊ ನನ್ನ ಹತ್ರ ಯಾಕೆ ನನಗೆ ಈ ಥರ ಎಲ್ಲ ಬರ್ತಿದೆ ಅಂತ ಕೇಳಿದ್ರೆ, ನಾನು ಈ ಕೋಡ್ನೆಲ್ಲ ಆಲ್ರೆಡಿ ಒಂದು ಸತಿ ಬರೆದಿದ್ದೀನಿ. ಸೊ ಸೇಮ್ ಬರೀತಿದ್ದೀನಲ್ವಾ, ಸೊ ಒಂದು AI ಇದೆ ಇದರಲ್ಲಿ ನನ್ನ VS ಕೋಡಲ್ಲಿ. ಸೊ ಅದು ಸೇಮ್ನ ಸಜೆಸ್ಟ್ ಮಾಡ್ತಿದೆ. ಸೊ ಅದಕ್ಕೆ ನನಗೆ ಇಲ್ಲಿ ಬರ್ತಿರೋದು. ಓಕೆನಾ? ಸೊ ಫಸ್ಟ್ ಇದನ್ನ ನೋಡೋಣ ಏನು ಮಾಡಿದ್ದೀವಿ. ಇರಿ ಫಸ್ಟ್ ಕಂಪ್ಲೀಟ್ ಕೋಡ್ ಮುಗಿಸ್ಕೊಡೋಣ. src app.jsx ಒಂದೇ ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಬ್ರೋ ಹಲೋ. ಅದು app.css ಗೆ ಮತ್ತೆ JSX ಗೆ ಕಾಪಿ ಮಾಡ್ತಿರಲ್ಲ, ಅಲ್ಲಿದ್ದ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿ. ಎಲ್ಲಿಂದ? app.jsx ಗೆ ಕಾಪಿ ಮಾಡಿದ್ರಲ್ಲ ಕೋಡ್, ಗ್ರೂಪ್ ಅಲ್ಲಿ ಹಾಕಿರೋದು ಕಾನ್ಸ್ಟೆಂಟ್. ಮಿಸ್ ಆಗ್ತಾ ಇದೆ, ಕೋಡ್ನ ಫುಲ್ ಕಾಪಿ ಮಾಡಿ ಕಳಿಸಿ. ಓಕೆ. ಸೊ ಇದು app.jsx, ನಾನು ಇದು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು. ಸೊ ನಾನು ಆ್ಯಕ್ಚುಲಿ ಅಲ್ಲಿಂದ ಕಾಪಿ ಮಾಡ್ತಿದ್ದೀನಿ. ಕಂಪ್ಲೀಟ್ ಕೋಡ್ ಬರಿಬೋದು, ಬಟ್ ಆಲ್ರೆಡಿ ನಮ್ಗೆ ತುಂಬ ವೇಸ್ಟ್ ಆಗಿದೆ ಟೈಮು. ಸೊ ನಾನು ಈ ಕೋಡ್ನ ಕಂಪ್ಲೀಟಾಗಿ ಕಳಿಸ್ತೀನಿ, ಓಕೆನಾ? ಈ ಕೋಡ್ನ ನಾನು ಕಂಪ್ಲೀಟ್ ಕಳಿಸ್ತೀನಿ. ಎಲ್ಲ ಫಂಕ್ಷನ್ಸು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಜಸ್ಟ್ ರಿಟರ್ನ್ ಒಳಗೆ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕಳಿಸಿದ್ದೀನಿ, ಕೋಡ್ ಕಳಿಸಿದ್ದೀನಿ, ಎಲ್ಲ ಫಂಕ್ಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಈ ಲಾಸ್ಟಲ್ಲಿ ಡಿವ್ವಲ್ಲಿ ರಿಟರ್ನ್ ಒಳಗೆ ಏನಿದೆ ಅದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಬೇಕು.
Hello guys. Hello. Am I audible? Hello. Guys, am I audible? Hello. Am I audible? ಎಲ್ಲ Yes. ನಾನು ಓಕೆ. ಸೊ ವಾಟ್ಸಪ್ಪಲ್ಲಿ ಒಂದು ಕೋಡ್ ಕಳಿಸಿದ್ದೇನೆ, ಅದನ್ನು app.jsx ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಳಿಸಿದ್ದೇನೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಟ್ಟ ತಕ್ಷಣ ಹೇಳಿ ನನಗೆ. ಗೈಸ್, ಎಲ್ಲ ಕೋಡ್ ಕಾಪಿ ಆಯಿತಾ? ಎಸ್ ಆರ್ ನೋ? ಹಲೋ. ಓಕೆ. ಈಗ ನೀವು ಫ್ರಂಟ್ ಎಂಡನ್ನು ಡಿಸೈನ್ ಮಾಡಿದ್ರಿ, ಸೊ ಯು ಹ್ಯಾವ್ ಗಿವನ್ ದ ಸ್ಟ್ರಕ್ಚರ್ ನಾ. Now let's get to the backend. First let us see our code is working or not. ನೋಡಿ guys, the same code which I have copy pasted is visible here. ಈಗ ನಾ ಇದರಲ್ಲಿ ಏನೋ ಟಾಸ್ಕ್ ಆ್ಯಡ್ ಮಾಡ್ಲಿಕ್ಕೆ ನೋಡ್ತೀನಿ, ಆ್ಯಡ್ ಆಗ್ತಾ ಇದೆ. Now we will connect this to the backend. Is everybody listening and audible? Yes. ನಾ ಕಳಿಸಿದ ಕೋಡಲ್ಲಿ ಮತ್ತೆ ಯಾರಿಗೆ ಎರರ್ ಬರ್ತಾ ಇದೆನಾ? Yes or no? Is anybody facing error? Yes or no? Yes. Yes. Okay. Okay.
ಈಗ ಇಲ್ಲಿ app.css ಅಂತಿದೆ, ಇದು ನೀವು ಆ್ಯಡ್ ಮಾಡಿಲ್ಲ, ಅದಕ್ಕೆ ನಿಮಗೆ ಕರೆಕ್ಟಾಗಿ ಕಲರ್ ಅದು ಬರ್ತಾ ಇಲ್ಲ. ನಾನು ಇದು ಕಳಿಸ್ತೀನಿ ಮತ್ತೆ. app.css ಅಂತ ಫೈಲ್ ಇದೆ, ಅಲ್ಲೇ ಹಾಕಿ ಇದು. ಕಳ್ಸೋಣ. You have to paste the code I have sent in a file called as app.css, then you will get all the styling which I have done. Is everybody done with the copy pasting? Wait, bro. Let me know once you are done. ಆಯ್ತಾ? ಪೇಸ್ಟ್ ಆಯ್ತಾ? ಹಲೋ, ನೀವು ಕಳ್ಸಿರೋದು ಹಾಕಿದ್ರೆ ಎರರ್ ತೋರಿಸ್ತಿದೆ. ನೀವು app.csn ಅನ್ನೋ ಫೈಲಲ್ಲಿ ಹಾಕಬೇಕು. ಈ ಫೈಲಲ್ಲಿ ಹಾಕಬೇಕು. ಆಪ್ ಅಲ್ಲೇ ಅದ್ರಲ್ಲೇ ಹಾಕಿದೀನಿ. ಎರರ್ ಕಳಿಸಿ ನೋಡೋಣ. ಕಾಮನ್ ಗ್ರೂಪಲ್ಲಿ ಕಳಿಸಿ ಎರರು. ಟಾಸ್ಕ್ ಐಟಮ್ ಕಂಪೋನೆಂಟ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ಯಾಕ್ ಟಿಕ್ ಇದೆ, ಅಲ್ಲೇ ಬ್ಯಾಕ್ ಟಿಕ್ ನೀವು ಮಿಸ್ ಮಾಡಿದ್ದೀರಾ, ಕಾಣಿಸ್ತಾ? ನಾ ಮತ್ತೊಮ್ಮೆ ಕಳಿಸ್ತೀನಿ ನೋಡಿ, ಈ ಫೈಲನ್ನು ಮತ್ತೊಮ್ಮೆ ಕಳಿಸ್ತೀನಿ ನೋಡಿ. ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿರಿ. ಎಲ್ಲ ಫೈಲನ್ನು ರಿಪ್ಲೇಸ್ ಮಾಡಿಬಿಡಿ ನಾ ಕಳಿಸಿದ ಕೋಡಿಂದ.
ಬಂತಾ? ಇಲ್ಲ ಬಂದಿಲ್ಲ. ನಾ ಈಗ ಕಳ್ಸಿದ ಕೋಡನ್ನು ಮತ್ತೊಮ್ಮೆ ಫುಲ್ಲು ಕ್ಲೀನ್ ಎಲ್ಲ ಕೋಡನ್ನು ಡಿಲೀಟ್ ಮಾಡಿ ಮತ್ತೆ ಅದೇ ಪೇಸ್ಟ್ ಮಾಡಿ. ಬ್ರೋ ಡಿಲೀಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಬರ್ತಿಲ್ಲ. ಒಂದು ಸೆಕೆಂಡ್. ಸೇಮ್ ಎರರ್ ಬರ್ತಾ ಇದೆ. ಹಾ ಸೇಮ್ ಎರರ್ ಬರ್ತಿದೆ. ಐಟಮ್ ಅಲ್ವಾ? ಈಗ ನಾ ಹೇಳಿದ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ. ಇಲ್ಲೇ ಒಂದು ಕಮೆಂಟ್ ಇರುತ್ತೆ ಟಾಸ್ಕ್ ಐಟಮ್ ಕಂಪೋನೆಂಟಲ್ಲಿ. ಇಲ್ಲೇ ಎಲ್ಲರಿಗೂ ಎರರ್ ಬರ್ತಾ ಇತ್ತಾನೆ? ಹಲೋ, ಹ್ಞೂ ಅಣ್ಣ ಅಲ್ಲೇ ಈಗ ಇಲ್ಲಿ ಟಾಸ್ಕ್ ಐಟಮ್ ಅನ್ನೋದು ಬರ್ದಿದ್ದಿದೆ ಅಲ್ವಾ, ಇದ್ರ ಕಡೆ ಒಂದು ಬ್ಯಾಕ್ ಟಿಕ್ ಹಾಕಿ. ಬ್ಯಾಕ್ ಟಿಕ್ ಅಂದರೆ ನಿಮ್ಮ ಕೀಬೋರ್ಡಲ್ಲಿ 1 ನಂಬರ್ ಇತ್ತಲ್ವ, 1 ನಂಬರ್ ಲೆಫ್ಟ್ ಸೈಡಿನ ಬಟನು ಹಿಂಗೆ ಒಮ್ಮೆ ಪ್ರೆಸ್ ಮಾಡಿ. ಈಗ ನಿಮಗೆ ಹಿಂಗೆ ಎರರ್ ಬರ್ತಾ ಇದೆ ಕರೆಕ್ಟು ಎಲ್ಲರಿಗೆ? ಈಸ್ ದಿಸ್ ದ ಎರರ್ ಯು ಆರ್ ಗೆಟಿಂಗ್? ಎಸ್ ಅಣ್ಣ. ಇದು ಟಾಸ್ಕ್ ಐಟಮ್ ಹಿಂದಿಗಡೆ ಒಂದು ಬ್ಯಾಕ್ ಟಿಕ್ಕು ಮತ್ತು ಲಾಸ್ಟಿಗೆ 2 ಸ್ಕ್ವೇರ್ ಬ್ರೇಸಸ್ ನಡುವೆ ಒಂದು ಬ್ಯಾಕ್ ಟಿಕ್ ಹಾಕಿ. ಬ್ಯಾಕ್ ಟಿಕ್ ಅಂದರೆ ನಿಮ್ಮ ಕೀಬೋರ್ಡಲ್ಲಿ QWERTY ಮ್ಯಾಗೆ ಹಾರಿಜಾಂಟಲ್ ಆಗಿ 1 2 3 4 ಬರ್ದಿರ್ತಾರಲ್ವಾ, ಅದರ ಲೆಫ್ಟ್ ಸೈಡಿಗೆ ಇನ್ನೊಂದು ಬಟನ್ ಇದೆ ನೋಡಿ, ಅದು ಟಾಸ್ಕ್ ಐಟಮ್ ಸ್ಟಾರ್ಟಿಂಗಿಗೊಮ್ಮೆ ಮತ್ತು 2 ಫ್ಲವರ್ ಬ್ರಷಸ್ ನಡುಕೊಮ್ಮೆ. ನಾ ಇದೇ ಕೊಟ್ಟು ಕಳಿಸಿದ್ದೆ, ನಿಮಗೆ ಹೆಂಗೆ ಮಿಸ್ ಆಯ್ತಿದು? ಚೆಕ್ ಮಾಡಿ ನೋಡಿ ಎಲ್ಲರೂ. ಬಂತಾ? ಹಾ ಅಣ್ಣ ಬಂತು. ಓಕೆ, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಹಲೋ, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಮತ್ತೆ ಯಾರಿಗೆ ಯಾವ್ದಾರು ಎರರ್ಸ್ ಬರ್ತಾ ಇದೆನಾ? ಈಗ ಹೇಳಿ.
ಮುಂದೆ ಎ ಪಿ ಐಸ್ಗೆ ಕನೆಕ್ಟ್ ಮಾಡಬೇಕು, ಅಲ್ಲೇ ಮತ್ತೆ ತೊಂದರೆ ಆಗುತ್ತೆ. ಹಲೋ, ರೆಸ್ಪಾಂಡ್ ಮಾಡಿ ಗೈಸ್. ನೋ ಎರರ್ಸಾ? No errors, bro. ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ ನಾವು ಇಷ್ಟ ಮಾಡಿದ್ವಿ, ಸೊ ದಿಸ್ ಈಸ್ ವಾಟ್ ಅವರ್ ಫ್ರಂಟ್ ಎಂಡ್ ಈಸ್. ನಾವು ಈಗ ಫ್ರಂಟ್ ಎಂಡನ್ನು ಬಿಲ್ಡ್ ಮಾಡೋದು ಕಂಪ್ಲೀಟ್ ಮಾಡಿದ್ದೀವಿ. ಇದರ ಮುಂದೆ ನಾವು ವಿಲ್ ಗೋ ಫಾರ್ ಬ್ಯಾಕ್ ಎಂಡ್. ಈಗ ಇದಕ್ಕೆ ನೀವು ನೋಡ್ಬೋದು, ಇಟ್ ಈಸ್ ಜಸ್ಟ್ ಅ ಫ್ರಂಟ್ ಎಂಡ್ ಇಂಟೆನ್ಸಿವ್ ಟಾಸ್ಕ್. ನಿಮ್ಮ ಜಾವಾ ಸ್ಕ್ರಿಪ್ಟ್ ಡೇಟಾ ಟೈಪ್ಸಲ್ಲಿ ನಿಮ್ಮ ಟಾಸ್ಕನ್ನು ಸ್ಟೋರ್ ಮಾಡಿ ಇದು ಮಾಡ್ತಾ ಇದೆ. ಬೈ ಚಾನ್ಸ್ ನೀವು ಆ್ಯಪನ್ನು ರಿಫ್ರೆಶ್ ಮಾಡಿದರೆ ನಿಮ್ಮದೆಲ್ಲ ಡೇಟಾ ಹೊರಟೋಗುತ್ತೆ. ನೀವು ಆ್ಯಪನ್ನು ಮತ್ತೆ npm run dev ಅಂತ ಮಾಡಿ ರೀಸ್ಟಾರ್ಟ್ ಮಾಡಿದರೆ ನಿಮ್ಮದೆಲ್ಲ ಡೇಟಾ ಹೊರಟೋಗುತ್ತೆ, ಎಲ್ಲೂ ಡೇಟಾ ಸೇವ್ ಆಗಲ್ಲ. ಸೊ ವಾಟ್ ಯು ಶುಡ್ ಡೂ ಫಾರ್ ದಟ್, ಯು ಶುಡ್ ಆ್ಯಡ್ ಅ ಡೇಟಾಬೇಸ್. ನಾವು ಇನ್ ವರ್ಕ್ಶಾಪಲ್ಲಿ ನಾವು ನಿಮಗೆ MongoDB ಹೇಳ್ಕೊಟ್ಟಿದ್ವಿ. ಸೇಮ್ ಇನ್ ದ ಸೇಮ್ ಸೆನ್ಸ್ ವಿ ವಿಲ್ ಆಲ್ಸೋ ಇಂಪ್ಲಿಮೆಂಟಿಂಗ್ ಅ MongoDB ಡೇಟಾಬೇಸ್ ಫಾರ್ ದಿಸ್ ಸಿಂಪಲ್ ಆ್ಯಪ್. ಬಟ್ ನಾವು MongoDB ಡೇಟಾಬೇಸನ್ನು ಕನೆಕ್ಟ್ ಮಾಡಬೇಕಾದ್ರೆ ನಮ್ಮ ಕಡೆ ಒಂದು ಬ್ಯಾಕ್ ಎಂಡ್ ಇರಬೇಕು. ಸಾತ್ವಿಕ್ ಆರ್ ಹ್ಯಾವ್ ಯು ಲರ್ನ್ ಬ್ಯಾಕ್ ಎಂಡ್ ಇನ್ ದ ವರ್ಕ್ಶಾಪ್? ಅಲ್ಲಿ ನಿಮಗೆ ಎ ಪಿ ಐಸ್ ಅನ್ನೋದೊಂದು ಕನ್ಸೆಪ್ಟ್ ಹೇಳ್ಕೊಟ್ಟಿದ್ರು. ಎ ಪಿ ಐಸ್ ಅಂದರೆ ಈಸ್ ಅ ಮೋಡ್ ಆಫ್ ಕಮ್ಯುನಿಕೇಷನ್ ವೇರ್ ಟು ಅಪ್ಲಿಕೇಶನ್ಸ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಈಗ ನೀವು ಏನು ರಿಯಾಕ್ಟ್ ಆ್ಯಪ್ ಮಾಡಿದ್ದೀರಾ, ದ್ಯಾಟ್ ಈಸ್ ಒನ್ ಸಪ್ರೇಟ್ ಅಪ್ಲಿಕೇಶನ್. ಮತ್ತೇನು ಬ್ಯಾಕ್ ಎಂಡ್ ಬರೀತೀರಾ ವಿಚ್ ಆ್ಯಕ್ಚುಲಿ ಕಮ್ಯುನಿಕೇಟ್ಸ್ ವಿತ್ ದ ಡೇಟಾಬೇಸ್, ಅದು ಒಂದು ಡಿಫ್ರೆಂಟ್ ಅಪ್ಲಿಕೇಶನ್. ಸೊ ಇವು ಎರಡೂ ಮೂಲಕ ನಾವು ಒಂದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕು, ಒಂದು ಕಮ್ಯುನಿಕೇಷನ್ ಚಾನಲ್ ಎಸ್ಟಾಬ್ಲಿಷ್ ಮಾಡಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ ಯುವರ್ ಎ ಪಿ ಐ. ಈಗ ಎ ಪಿ ಐಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಫ್ರಂಟ್ ಎಂಡಲ್ಲಿ ಕೆಲವೊಂದು ಫಂಕ್ಷನ್ಸನ್ನು ಬರೀಬೇಕು. ಸೊ ವಾಟ್ ಆರ್ ದೋಸ್ ಫಂಕ್ಷನ್ಸ್? ಬೇಸಿಕಲಿ ನಾ ಫಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಲೋಡಿಂಗ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಲೋಡಿಂಗ್ ಸೆಟ್ ಲೋಡಿಂಗ್ ಈಸ್ ಯೂಸ್ ಸ್ಟೇಟ್ ಫಾಲ್ಸ್. ಈಗ ನೀವು ನೋಡ್ತಿರ್ತೀರಿ ಕೆಲವೊಂದು ಸರ್ತಿ ಲಾಗಿನ್ ಆಗುವಾಗ ನಿಮಗೆ ಲೋಡಿಂಗ್ ಸ್ಕ್ರೀನ್ ಕಾಣಿಸಿರುತ್ತೆ. ಸೊ ಲೋಡಿಂಗ್ ಸ್ಕ್ರೀನ್ ಅಂದ್ರೆ ಏನು, ಅದು ಫೆಚ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಸ್ಪೆಷಲಿ ವೆನ್ ದ ನೆಟ್ವರ್ಕ್ ಈಸ್ ಸ್ಲೋ ಆರ್ ದ ಡೇಟಾ ಈಸ್ ಬಲ್ಕಿ, ಆ ಟೈಮಲ್ಲಿ ನಿಮ್ಮ ಡೇಟಾ ಬ್ಯಾಕ್ ಎಂಡಿಂದ ಫ್ರಂಟ್ ಎಂಡಿಗೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಟೈಮಲ್ಲಿ ನೀವು ಸೆಟ್ ಲೋಡಿಂಗ್, ಈಗ ಯೂಸ್ ಸ್ಟೇಟ್ ಫಾಲ್ಸ್ ಇದೆ, ನಾವು ಒಂದು ಕಂಡೀಷನ್ ಕೊಟ್ಟು ಅದನ್ನು ಟ್ರೂ ಮಾಡಬಹುದು. ಸೊ ಈಗ ಫಾಲ್ಸ್ ಇದೆ, ಯಾವಾಗ ಅದು ಕಾಲ್ ಮಾಡುತ್ತೆ ಎ ಪಿ ಐ, ನಿಮ್ಮ ರೆಸ್ಪಾನ್ಸ್ ಸಿಗುವವರೆಗೆ ಇದು ಸೆಟ್ ಲೋಡಿಂಗ್ ಟ್ರೂ ಆಗಿರುತ್ತೆ. ಟ್ರೂ ಅಂದರೆ ನಿಮಗೆ ಲೋಡಿಂಗ್ ಸ್ಕ್ರೀನ್ ಕಾಣಿಸುತ್ತೆ. ಅದರ್ವೈಸ್ ಇದು ಹಾಕಿಲ್ಲ ಅಂದರೆ ಒಂದು ಟೈಪ್ ಎರರ್ ಬಂದಂಗೆ ಆಗುತ್ತೆ, ಅವರ ವೆಬ್ಸೈಟ್ ಫ್ರೀಸ್ ಆದಂಗೆ ಆಗಿರುತ್ತೆ. ಸೊ ಲೋಡಿಂಗ್ ಅಂದರೆ ಯೂಸರಿಗೆ ತಿಳಿಯುತ್ತೆ, ಅಪ್ಪ ನನ್ನ ಟಾಸ್ಕ್ ಬರ್ತಾ ಇದೆ, ನನ್ನ ಡೇಟಾ ಬರ್ತಾ ಇದೆ ಅನ್ನೋದು. ಸೊ ದಿಸ್ ಈಸ್ ವಾಟ್ ದ ಲೋಡಿಂಗ್ ಫಂಕ್ಷನ್ ಈಸ್ ಮೆಂಟ್ ಫಾರ್. ಈಗ ಲೋಡಿಂಗ್ ಆದ ನಂತರ ವಿ ವಿಲ್ ರೈಟ್ ಎ ಪಿ ಐಸ್ ಟು ಫೆಚ್ ಫ್ರಮ್ ದ ಬ್ಯಾಕ್ ಎಂಡ್. ಈಗ ಲೋಡಿಂಗ್ ಎಲ್ಲರಿಗೂ ಕ್ಲಿಯರ್ ಆಯಿತಾ? ನಾವು ಈ ಸ್ಟೇಟ್ಮೆಂಟನ್ನು ಯಾಕೆ ಬರ್ದೀವಿ ಅನ್ನೋದು. ಹಲೋ, ಹಲೋ, Yes, ma'am. ಓಕೆ. ಮತ್ತೆ ಯಾರಿಗೇನು ಎರರ್ಸ್, ಡೌಟ್ಸ್ ಹೀಗೆ ಹೇಳಿ. ನಿಮ್ದೊಳಗನು ಇಲ್ಲಿ ಈ ಕಡೆ ಈಗ ಎ ಪಿ ಐನ ಕಾಲ್ ಮಾಡಲಿಕ್ಕೆ ನಾವೊಂದು ಫಂಕ್ಷನ್ ಬರಿತೀವಿ. ಸೊ ಅದ್ರಂದರೆ ಫೆಚ್ ಟಾಸ್ಕ್ಸ್. ಫೆಚ್ ಟಾಸ್ಕ್ ಅಂದರೆ ಇದ್ದಿದ್ದ ಟಾಸ್ಕನ್ನು ನಾವು ರಿಟ್ರೀವ್ ಮಾಡ್ತೀವಿ ನಮ್ಮ ಡೇಟಾಬೇಸಿಂದ. ಇಲ್ಲಿ ಡೇಟಾಬೇಸ್ ಅಂದರೆ ನಾವು ಬ್ಯಾಕ್ ಎಂಡಿಗೆ ರಿಕ್ವೆಸ್ಟ್ ಕಳಿಸ್ತೀವಿ, ಬ್ಯಾಕ್ ಎಂಡ್ ಡೇಟಾಬೇಸನ್ನು ಹ್ಯಾಂಡಲ್ ಮಾಡಿ ರಿಟರ್ನ್ ಡೇಟಾ ಕೊಡುತ್ತೆ. ಇಲ್ಲಿ ಎಸಿಂಕ್ ಅಂದರೆ ಇಟ್ ಈಸ್ ಅಸಿಂಕ್ರೋನಸ್ ಪ್ರೋಗ್ರಾಮಿಂಗ್. ಅಸಿಂಕ್ರೋನಸ್ ಅಂದರೆ ನೀವು ಈಗ ಪ್ರೋಗ್ರಾಮಿಂಗ್ ಮಾಡುವಾಗ ನಿಮ್ಮ ಕೋಡು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ದ್ಯಾಟ್ ಈಸ್ ಒಂದು ಎಕ್ಸಿಕ್ಯೂಟ್ ಫಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗುವವರೆಗೆ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗುವುದಿಲ್ಲ. ದ್ಯಾಟ್ ಈಸ್ ಸಿಂಕ್ರೋನಸ್. ದ್ಯಾಟ್ ಈಸ್
ಒನ್ ಆಫ್ಟರ್ ದಿ ಅದನ್ನು ಒನ್ ಆಫ್ಟರ್ ಎ ಸಿಂಕ್ರೋನಸ್ ಅಂದರೆ ಏನು? ಎಕ್ಸಾಂಪಲ್, ನಿಮ್ಮದು ಈ ಲೈನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟೈಮ್ ತಗೋತಾ ಇದ್ದರೆ ನಿಮ್ಮ ನಾರ್ಮಲಲ್ಲಿ ಅಲ್ಲಿಗೆ ವೇಟ್ ಆಗಿ ಇದರ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ನಾವು ಎ ಸಿಂಕ್ ಫಂಕ್ಷನ್ ಕೊಟ್ಟಾಗ ಇದನ್ನು ಎಕ್ಸಿಕ್ಯೂಷನು ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುತ್ತೆ, ಅಷ್ಟೊತ್ತಿಗೆ ನೆಕ್ಸ್ಟ್ ಲೈನಿಗೆ ಹೋಗಿರುತ್ತೆ. ಸೊ ನಾವು ಇದನ್ನ ಯಾಕೆ ಮಾಡ್ತೀವಿ ಅಂದ್ರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಡು ನಾಟ್ ಯೂಸ್ ಅಸಿಂಕ್, ನಮಗೆ ಲೋಡಿಂಗ್ ಫಂಕ್ಷನನ್ನು ಉಪಯೋಗ ಮಾಡ್ಲಿಕ್ಕೆ ಬರೋದಲ್ಲ. ನಮ್ಮದು ಮೇನ್ ಗೋಲ್ ಏನು, ಫೆಚ್ ಮಾಡುವಷ್ಟು ಟೈಮಲ್ಲಿ ಲೋಡಿಂಗ್ ಫಂಕ್ಷನನ್ನು ಅಲ್ಲಿಗೆ ಮೌಂಟ್ ಮಾಡಬೇಕು, ಅದೇ ನಮ್ಮ ಮೇನ್ ಟಾಸ್ಕು. ಸೊ ಅದಕ್ಕೆ ನಾವು ಅಸಿಂಕ್ ಫಂಕ್ಷನ್ ಬೆಳೆಸ್ತಾ ಇದ್ದೀವಿ. ಇದಷ್ಟೇ ಅಲ್ಲ, ಅಸಿಂಕ್ ಫಂಕ್ಷನ್ ಅದು ಮತ್ತೆ ಸಾಕಷ್ಟು ಯೂಸಸ್ಗಳಿದೆ ವಿಚ್ ಈಸ್ ಬಿಯಾಂಡ್ ಅವರ್ ಟೈಮ್ ಸ್ಕೋಪ್. ಅದಕ್ಕೆ ನಾನು ಬ್ಯಾಕ್ ಎಂಡ್ಗೆ ಕಂಟಿನ್ಯೂ ಮಾಡ್ತೀನಿ. ಫಂಕ್ಷನ್ ಬರ್ತೀವಿ ವಿಚ್ ರಿಟರ್ನ್ಸ್ ಅ ಫಂಕ್ಷನ್. ಸೊ ನಾವಿಲ್ಲಿ ಟ್ರೈ ಹಾಕ್ತೀವಿ. ನೀವು ಎರರ್ ಹ್ಯಾಂಡ್ಲಿಂಗ್ ಕಲ್ತೀರಾ ನಿಮ್ಮ ಥರ್ಡ್ ಸೆಮಲ್ಲಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎರರ್ ಹ್ಯಾಂಡ್ಲಿಂಗ್ ಕಲಿಸಿರ್ತಾರೆ, ವಿಚ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇನ್ ದ ಎರರ್ ಹ್ಯಾಂಡ್ಲಿಂಗ್. ನಾವು ಏನು ಮಾಡ್ತೀವಿ, ಈಗ ಸೆಟ್ ಲೋಡಿಂಗ್ ಸ್ಟೇಟನ್ನು ಟ್ರೂ ಅಂತ ಹಾಕಿರ್ತೀವಿ. ದ್ಯಾಟ್ ಈಸ್ ನಿಮ್ಮ ಯೂಸರಿಗೆ ಅದು ಲೋಡಿಂಗ್ ಸ್ಟೇಟ್ ಕಾಣಿಸುತ್ತೆ ಅಲ್ಲಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದ ರೆಸ್ಪಾನ್ಸ್ ಫ್ರಮ್ ಯುವರ್ ಬ್ಯಾಕ್ ಎಂಡ್ ಈಸ್ ರಿಸೀವ್ಡ್. ಮತ್ತು ನಾವು ಒಂದು ರೆಸ್ಪಾನ್ಸ್ ವೇರಿಯೇಬಲನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಆಕ್ಸಿಯೋಸ್ ಅನ್ನೋದೊಂದು ಆಕ್ಸಿಯೋಸ್ ಅನ್ನೋದೊಂದು ಲೈಬ್ರರಿ ಯೂಸ್ ಮಾಡ್ತೀವಿ. ನೀವು ಎಕ್ಸ್ಪ್ರೆಸ್ ಕಲ್ತೀರಾ? ಸೇಮ್ ರಿಯಾಕ್ಟಲ್ಲಿ ನಾವು APIಸನ್ನು ಕಾಲ್ ಮಾಡಲಿಕ್ಕೆ ನಾವು ಎಕ್ಸಿಯೋಸನ್ನು ಯೂಸ್ ಮಾಡ್ತೀವಿ. ಪೈಥನಲ್ಲಿ ನಾವು ರಿಕ್ವೆಸ್ಟ್ ಲೈಬ್ರರಿಯನ್ನು ಯೂಸ್ ಮಾಡ್ತೀವಿ. ಹಾಗೆ ಜಾವಾ ಸ್ಕ್ರಿಪ್ಟಲ್ಲಿ ದೇರ್ ಈಸ್ ಅ ಲೈಬ್ರರಿ ಕಾಲ್ಡ್ ಆಸ್ ಆಕ್ಸಿಯೋಸ್. ಈಗ ನಿಮ್ಮ ಆಕ್ಸಿಯೋಸ್ ನಿಮ್ಮ ಕಡೆ ಇರಲಾರ್ದು, ಸೊ ಯು ಕ್ಯಾನ್ ಕಮ್ ಟು ಯುವರ್ ಟರ್ಮಿನಲಲ್ಲಿ ಇದ್ದಿದ್ದನ್ನು ಕ್ಲೋಸ್ ಮಾಡಿಕೊಂಡು CLS ಹೊಡೆದು ನಿಮ್ಮ ಟರ್ಮಿನಲ್ ಕ್ಲೀನ್ ಮಾಡಿ npm install axios. ಇದು ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಿ ಮತ್ತು ನನಗೆ ಹೇಳಿ. ಮಾಡ್ತೀರಾ? ಹಲೋ, ಇದು ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಿ ನನಗೆ ಹೇಳಿ. Okay, ma'am. ನಾ ಶ್ರೇಯಸ್ ಮಾತಾಡ್ತಿರೋದು ಅಕ್ಕ. ಕೋಡ್ ಕಳಿಸಿದ್ರು. ಕಳಿಸ್ತೀನಿ. ಇದನ್ನು ಟರ್ಮಿನಲಲ್ಲಿ ರನ್ ಮಾಡಿ. ರನ್ ಆದ ತಕ್ಷಣ ನನಗೆ ಹೇಳಿ. ನಾವೊಂದು 5 ಮಿನಿಟ್ಸಲ್ಲಿ ಬರ್ತೀನಿ, ಅಷ್ಟೊತ್ತಿಗೆ ಇನ್ಸ್ಟಾಲ್ ಮಾಡಿದ್ರಿ. ಎರರ್ಸ್ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿ, ನಾ ಇರ್ತೇನೆ ಅಲ್ಲಿ. ಎಲ್ಲರಿಗೂ ಬಂತಾ?